ನಮಸ್ಕಾರ. ನಾನು ಶಿಲ್ಪ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಾಲೂರು. ವಿದ್ಯಾರ್ಥಿಗಳೇ, ನಾವು ಈ ಅವಧಿಯಲ್ಲಿ ಪ್ರಥಮ ಬಿಕಾಂನ ದ್ವಿತೀಯ ಸೆಮಿಸ್ಟರ್ನ ಪಠ್ಯವಾಗಿರುವಂತಹ ಎಲ್ ಹನುಮಂತಯ್ಯನವರು ಬರೆದಿರುವಂತಹ ಕವಚ ಎಂಬ ಕವನವನ್ನ ನೋಡೋಣ. ಪಠ್ಯ ಪ್ರವೇಶಕ್ಕೂ ಮೊದಲು ಕವಿ ಪರಿಚಯವನ್ನ ನೋಡುವುದಾದರೆ, ಎಲ್ ಹನುಮಂತಯ್ಯನವರು ದಲಿತ ಬಂಡಾಯ ಚಳವಳಿಯಲ್ಲಿ ಕೇಳಿ ಬರುವಂತಹ ಪ್ರಮುಖವಾದಂತಹ ಹೆಸರು. ಇವರಿಗೆ ಅಂಬೇಡ್ಕರ್ ವಾದ, ಲೋಹಿಯಾವಾದದ ಹಿನ್ನೆಲೆಯನ್ನು ಒಳಗೊಂಡಿರುವಂತವರು. ತಮ್ಮ ಕೃತಿಗಳ ಮೂಲಕ ದಲಿತರ ನೋವು, ಅವರ ಕಳಕಳಿಯ ಕುರಿತು ಮಾತನಾಡಬಲ್ಲಂತಹ ಉತ್ತಮ ವಾಗ್ಮಿಗಳು ಹಾಗೂ ಇವರು ತಮ್ಮ ಕೃತಿಗಳ ಮೂಲಕ ದಲಿತರ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರದ ಬಗ್ಗೆ ಎಚ್ಚರಿಕೆಯನ್ನು ನೀಡುವಂತ ಒಬ್ಬರಾಗಿದ್ದಾರೆ. ಇವರ ಪ್ರಮುಖ ಕೃತಿ ಅಂತ ಹೇಳಿದ್ರೆ ಕಪ್ಪು ಕಣ್ಣಿನ ಹುಡುಗಿ, ಇದು ಕವನ ಸಂಕಲನವಾಗಿದೆ. ಇವರ ಅಂಬೇಡ್ಕರ್ ಕವಿತೆಗಳು, ದಲಿತರ ಕಥೆಗಳು, ಇದು ಸಾಹಿತ್ಯ ಅಕಾಡೆಮಿಗಾಗಿ ಸಂಪಾದಿಸಿಕೊಟ್ಟಂತ ಕೃತಿಗಳು. ದಲಿತರ ಲೋಕದೊಳಗೆ ಎನ್ನುವಂತಹ ವಿಚಾರ ವಿಮರ್ಶೆಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ತಳವರ್ಗದ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಚಿಂತಿಸುತ್ತಾ ತಮ್ಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕವನ್ನ ಗಟ್ಟಿಗೊಳಿಸಿಕೊಂಡಂತವರು. ಅಷ್ಟೇ ಅಲ್ಲದೆ ಇವರು ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಕವಿತೆಯನ್ನ ಓದೋಣ. ಕವಿತೆಯ ಓದು ಈ ರೀತಿ ಇದೆ. ಶೀರ್ಷಿಕೆ ಕವಚ. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಬೀಳಲೊಲ್ಲದು ಏಳಲೊಲ್ಲದು, ಕರ್ಣ ದಾನಿಗಳಂತಿಟ್ಟರು ಕತ್ತರಿಸಿ ಮೈಯ ಪಾರ್ಶ್ವಗಳನ್ನು ಒಂದೊಂದೇ, ಕಳೆಯಲೊಲ್ಲದು ಜನುಮ ಮೋಹ. ದೇಹಿ ಎಂದರೂ ದಾಹ ತೀರದು, ಹೋಗಲೊಲ್ಲದು ವಜ್ರ ದೇಹಿಗಳಂತೆ, ಭೂಮಿಯೊಡಲನ್ನು ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರ ಮಾಡಿ ಒರೆಸಿಕೊಂಡರೂ ಕರಗಿ ಹೋಗದು ಕನಸಿನಲ್ಲೂ. ಕೋಶನೋದಿ ದೇಶವನ್ನು ಸುತ್ತಿ ಬಂದರು, ಬಗಲಲ್ಲೇ ಉಗಿಲೇಳುವುದು ಧರ್ಮವೆಂಬಿ ಅಧರ್ಮದೊಳಗಿನ ಬೀಜ ಬಿದ್ದು ಮೊಳೆತು ಮರವಾಗಿ ಹಣ್ಣಿನಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತು. ಕಳೆಯಲೆಂದೇ ಸುಳಿದವರೆಷ್ಟು ಮಹಾತ್ಮರು ಮೌನ ದೋಣಿಯಲ್ಲಿ, ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ ಶರದಿಯಾಚೆಗೆ ಸೆದರು ಹಡಗು ಹತ್ತಿ. ಗುಡುಗಾಗಿ ಮಿಂಚಾಗಿ ಮಳೆಯ ಹನಿಯನಿಯಾಗಿ ಮಣ್ಣ ಸೇರಿತು ಕವಚ. ಕಣವಾಗಿ ಅಣುವಾಗಿ ವ್ರಣವಾಗಿ ನೆತ್ತರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣದಾತ. ಅಹಿಂಸೆ ಅಸ್ತ್ರವನ್ನು ಹೆಗಲಲ್ಲಿ ಹೊತ್ತು ಬಂದ ಸಜ್ಜನಿಕೆಯ ಬುದ್ಧದೇವನನ್ನು ಸದ್ದಿಲ್ಲದೆ ದೂರವಿರಿಸಿ ಕಾಲಾಂತರಗಳ ಹೆಜ್ಜೆಗಳಲ್ಲಿ ಲಾಳವಾಗಿದೆ ಕವಚ. ರಾಮಾನುಜರಾಶ್ರಮದಿ ಕೂಡಿದರು ಕೊಂಡಿ ಅಕ್ಷರದ ಸುತ್ತಿಗೆ ತುಂಡರಿಸಿತ್ತು ಮಂಡಿಯೂರಿ. ಬಸವ ಬೆಸೆದರು ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು, ಪಕ್ಕದಲ್ಲೇ ನಾಳೆಯ ನಾಲಿಗೆ ಸುಡುವ ದರ್ವೆಯನ್ನಿಟ್ಟು ಸೇರಿ ಹೋಯಿತು ಮಾಯ ಚರಿತೆಯ ಚಕ್ರದಲ್ಲಿ. 100 ಯೋಜನ ದಾರಿ ತುಳಿದರು, ಮೂಲೆ ಮುಕ್ಕಾಗಿಲ್ಲ, ಸರಿದಿಲ್ಲ, ಚೂರು ಕಾಲುಗಳು ಕುಂಟಿಲ್ಲ, ಸೊಂಟ ಮುರಿದರು ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ. ನೆರಳಂತೆ ಬಿಸಿಲಂತೆ ಬಳ್ಳಿ ಹೂವಂತೆ ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಕಳೆಯಲೊಲ್ಲದು ಬೀಳಲೊಲ್ಲದು ನನ್ನ ತೊರೆದು, ಹುಟ್ಟಿನೊಂದಿಗೆ ಬಿಸಿದುಕೊಂಡಿದೆ ಕವಚ, ಮುಟ್ಟಬಾರದ ಕವಚ. ಕವಿತೆ ಈ ರೀತಿ ಇದೆ. ಇಲ್ಲಿ ಕವಿ ಶೀರ್ಷಿಕೆಯನ್ನ ಕವಚ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ಏನಂತ ಅರ್ಥ ಮಾಡ್ಕೊಳ್ತೀವಿ, ನಮ್ಮನ್ನ ನಾವು ಆಕ್ರಮಣದಿಂದ ರಕ್ಷಿಸಿಕೊಳ್ಳೋದಕ್ಕಾಗಿ ಧರಿಸುವಂತಹ ಒಂದು ವಸ್ತು. ಆದರೆ ಇಲ್ಲಿ ಅದನ್ನೇ ಒಂದು ರಕ್ಷಣೆಯ ಹೆಸರಿನಲ್ಲಿ ನಮ್ಮ ಮನಸ್ಸನ್ನ ಕುಬ್ಜವಾಗಿಸುವಂತಹ ಮತ್ತು ನಮ್ಮ ಮನಸ್ಥಿತಿಯನ್ನ ಕುಗ್ಗಿಸುವಂತಹ, ಹುಟ್ಟಿನಿಂದಲೇ ನಮ್ಮ ಮೈಚರ್ಮವಾಗಿ ಬಂದಿರುವಂತಹ ಜಾತಿ, ಮತ, ಧರ್ಮ ಇವುಗಳನ್ನ ಕುರಿತು ರೂಪಕವಾಗಿ ಇಲ್ಲಿ ಕವಚ ಎಂಬಂತಹ ಹೆಸರನ್ನ ರೂಪಕಾತ್ಮಕವಾಗಿ ಬಳಸಿರೋದನ್ನ ನಾವು ನೋಡಬಹುದು. ಕವಿ ಮೊದಲನೇ ಪದ್ಯ ಈ ರೀತಿ ಹೇಳ್ತಾರೆ. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಬೀಳಲೊಲ್ಲದು ಹೇಳಲೊಲ್ಲದು, ಕರ್ಣ ದಾನಿಗಳಂತಿಟ್ಟರು ಕತ್ತರಿಸಿ ಮೈಯ ಪಾರ್ಶ್ವಗಳನ್ನು ಒಂದೊಂದೇ, ಕಳೆಯಲೊಲ್ಲದು ಜನುಮ ಮೋಹ. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿದೆಯಂತೆ. ಯಾವುದು? ಜಾತಿ, ಮತ, ಧರ್ಮ, ವರ್ಣ ಅನ್ನುವಂತಹ ವರ್ಗ, ಈ ವ್ಯವಸ್ಥೆಗಳೇನಿದೆ ಸಮಾಜದಲ್ಲಿ, ಇದು ನಮ್ಮ ಹುಟ್ಟಿನೊಂದಿಗೆ ಕಟ್ಟಿಕೊಂಡಿದೆ. ಅದನ್ನ ಪುರಾಣದ ರೂಪಕದೊಂದಿಗೆ ಕವಿ ಹೇಳ್ತಾ ಇದ್ದಾರೆ. ಪುರಾಣದ ರೂಪಕವಾದಂತಹ ಕರ್ಣನನ್ನ ಉದಾಹರಣೆ ಕೊಡೋದ್ರ ಮೂಲಕ ಇಲ್ಲಿ ಹೇಳ್ತಿದ್ದಾರೆ. ಕರ್ಣ ತನ್ನ ಕವಚವನ್ನ ದಾನವಾಗಿ ಕೊಟ್ಟಂತವನು. ಇಲ್ಲಿ ಕರ್ಣ ಕೂಡ ಶೋಷಣೆಗೆ ಒಳಗಾಗಿದ್ದಾನೆ. ಹಾಗಾಗಿ ಇವನ ರೂಪಕದ ಮೂಲಕ ಸಮಾಜದಲ್ಲಿ ನೆಲೆನಿಂತ
ಉಳಿದಂತಹ ಈ ಜಾತಿ ವ್ಯವಸ್ಥೆ, ಧರ್ಮ ವರ್ಗ ವ್ಯವಸ್ಥೆಯ ಬಗ್ಗೆ ಕವಿ ಬಹಳ ವಿಷಾದದ ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ಕಳೆಯಲೊಂದು, ಇದರ ಮೋಹ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕವಚದ ರೀತಿಯಲ್ಲಿ ಅಂಟಿಕೊಂಡಿದೆ. ಇದು ನಾವು ಬಿಟ್ರು ಅದು ನಮ್ಮನ್ನ ಬಿಡುತ್ತಾ ಇಲ್ಲ ಅಂತ ಹೇಳಿ ಪುರಾಣದ ಕರ್ಣನ ಒಂದು ರೂಪಕವನ್ನ ಕೊಡೋದ್ರ ಮೂಲಕ ಇಲ್ಲಿ ಕವಿ ಅದನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ದೇಹಿ ಎಂದರೂ ದಾಹ ತೀರದು, ಹೋಗಲೊಲ್ಲದು ವಜ್ರದೇಹಿಗಳಂತೆ. ದೇಹಿ ಎಂದರೂ ದಾಹ ತೀರದು, ಇಲ್ಲಿ ಬೇಡ್ತಿದ್ದಾರೆ. ಏನನ್ನ ಬೇಡ್ತಾ ಇದ್ದಾರೆ? ಸಮಾನತೆಯನ್ನ ಬೇಡ್ತಾ ಇದ್ದಾರೆ. ಸಮಾನತೆಯನ್ನ ಎಷ್ಟು ಬೇಡಿದರೂ ಅದರ ದಾಹ ತೀರದು. ಅದು ಯಾವ ರೀತಿಯಾಗಿ ಅಸಮಾನತೆ ಅನ್ನುವಂಥದ್ದು ಕಟ್ಟಿಕೊಂಡಿದೆ ಅಂತ ಹೇಳಿದ್ರೆ ವಜ್ರದೇಹಿಯಂತೆ. ವಜ್ರ ಎಷ್ಟು ಕಠಿಣವಾಗಿರುತ್ತೆ ಆ ರೀತಿ ಅದು ಏನು ಒಂದು ಸಮಾಜವನ್ನ ಬಿಗಿಯಾಗಿ ಇಟ್ಕೊಂಡಿದೆ. ಯಾವುದು? ಈ ವರ್ಗ, ವರ್ಣ ಮತ್ತು ಜಾತಿ, ಮತ ಅನ್ನುವಂತಹ ಈ ವ್ಯವಸ್ಥೆಗಳೇನಿದೆ ನಮ್ಮ ಸಮಾಜದಲ್ಲಿ ಬಿಗಿಯಾಗಿ ವಜ್ರದೇಹಿಯಂತೆ ಇದೆ. ಬಿಡಿಸ್ಕೊಂಡ್ರೂ ಕೂಡ ಅದರಿಂದ ಕಳಚಿಕೊಳ್ಳಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದನ್ನ ಕವಿ ತಮ್ಮ ಪದ್ಯದಲ್ಲಿ ಈ ರೀತಿ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಭೂಮಿಯೊಡಲನ ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರವ ಮಾಡಿ ಒರೆಸಿಕೊಂಡರೂ ಕರಗಿ ಹೋಗದು ಕನಸಿನಲ್ಲೂ. ಏನು ಈ ಸಮಾನತೆ ಅನ್ನುವಂಥದ್ದು ಹೋಗೋದಿಲ್ಲ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ತಳ ಸಮುದಾಯದವರು ಭೂಮಿಯನ್ನ ಅಗೆದು ಚಿನ್ನವನ್ನೇ ತಮ್ಮ ಕೈ ವಸ್ತ್ರವನ್ನಾಗಿ ಮಾಡಿಕೊಂಡು, ಅಂದ್ರೆ ಆರ್ಥಿಕವಾಗಿ ಸಬಲರಾದ್ರೂ ಕೂಡ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು, ಅಸಮಾನತೆ ಅನ್ನುವಂಥದ್ದು ನೆಲೆ ನಿಂತಿದೆ. ಆರ್ಥಿಕವಾಗಿ ಸಬಲರಾದ್ರೂ ಕೂಡ ಇದು ಬಿಡ್ತಾ ಇಲ್ಲ. ಇಲ್ಲಿ ಸಿದ್ಲಿಂಗಯ್ಯನವರ ಒಂದು ಕವನವನ್ನು ನೆನಪು ಮಾಡಿಕೊಳ್ಳೋದಾದ್ರೆ, ನನ್ನ ಜನರು ಎನ್ನುವಂತಹ ಅವರ ಕವಿತೆಯಲ್ಲಿ ಹೇಳ್ತಾರೆ, ಚಿನ್ನವನ್ನ ತೆಗೆದವರು, ಅನ್ನವನ್ನ ಕಾಣದವರು, ಬಟ್ಟೆಯನ್ನ ನೇಯುವರು, ಬರಿಮೈಲಿ ಇರುವಂತಹವರು ಅಂತ ಹೇಳಿ ನನ್ನ ಜನರು ಪದ್ಯದಲ್ಲಿ ಅವರು ಹೇಳ್ತಾರೆ. ಹಾಗೆ ಈ ತಳ ಸಮುದಾಯದವರು ಏನು ಈ ಚಿನ್ನವನ್ನ ತೆಗಿತಾರಲ್ಲ, ಅವರು ತಳ ಸಮುದಾಯದವರು. ಅವರು ತೆಗೆದಂತ ಚಿನ್ನ ಲೋಕಕ್ಕೆ ಸಲ್ತಾ ಇದೆ, ಆದ್ರೆ ಅವರು ಲೋಕಕ್ಕೆ ಸಲ್ತಾ ಇಲ್ಲ. ಅಪ್ಪಿತಪ್ಪಿ ಅವರು ಆರ್ಥಿಕವಾಗಿ ಸಬಲರಾದ್ರೂ ಕೂಡ ಈ ಸಮಾಜ ಅವರನ್ನ ಹೇಗೆ ನೋಡ್ತಾ ಇದೆ? ಆತ ಬೇರೆ ಜಾತಿಯವರು ಜಾತಿಯ ನಡುವೆ ಒಂದು ರೀತಿಯ ಕಂದಕವನ್ನ ಉಂಟು ಮಾಡ್ತಾ ಇರುವಂತಹ ಒಂದು ಬಿಗಿಯಾದಂತಹ ಆ ಕವಚದ ಬಗ್ಗೆ ಕವಿ ಬಹಳ ವಿಷಾದವಾಗಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಕೋಶನೋದಿ ದೇಶವನ್ನು ಸುತ್ತಿ ಬಂದರೂ ಬಗಲಲ್ಲೇ ಮುಗಿಲೇಳುವುದು ಧರ್ಮವೆಂಬಿ ಅಧರ್ಮದೊಳಗಿನ ಬೀಜ ಬಿದ್ದು ಮೊಳೆತು ಮರವಾಗಿ ಹಣ್ಣಿನಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತು. ಒಂದು ಮಾತಿದೆ, ಕೋಶ ಅನ್ನೋದಿ ದೇಶ ಸುತ್ತು ಅನ್ನುವಂತಹ ಒಂದು ಕಾರ್ಯ ಮಾತು ನಮ್ಮಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಕೋಶವನ್ನು ಓದಿದಾಗ ನಮ್ಮದೇ ಆದಂತಹ ಒಂದು ಅರಿವು, ಜ್ಞಾನ ಮೂಡುತ್ತೆ. ಇಲ್ಲಿ ಅದೇ ತಳ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಗಳು ಎಷ್ಟೇ ವಿದ್ಯಾವಂತರಾದರೂ, ಎಷ್ಟೇ ಶಿಕ್ಷಣವನ್ನ ಪಡೆದರೂ ಪಕ್ಕದಲ್ಲೇ ಆ ಒಂದು ಜಾತಿ ಅನ್ನುವಂತಹ, ಧರ್ಮ ಎನ್ನುವಂತಹ ಒಂದು ಅಧರ್ಮ ಅನ್ನುವಂಥದ್ದು ಮುಗಿಲೇಳುತ್ತೆ ಅನ್ನುವಂತಹ ವಿಷಾದವನ್ನ ನಾವಿಲ್ಲಿ ಕಾಣಬಹುದು. ಇದಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಅಂಬೇಡ್ಕರ್ ಅವರನ್ನ ನಾವು ಕೊಡ್ಬೋದು. ಅವರು ಎಷ್ಟೇ ವಿದ್ಯಾವಂತರಾಗಿದ್ರು ಜಾತಿಯ ನಿಂದನೆಗೆ ಒಳಗಾಗಿರುತ್ತವರು. ಅದೇ ರೀತಿಯಲ್ಲಿ ಈ ಸಮುದಾಯ ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರು ಕೂಡ ಅದೇ ಧರ್ಮದ ಪಕ್ಕದಲ್ಲಿ ಒಂದು ಅಧರ್ಮ ಅನ್ನುವಂಥದ್ದು ಇದ್ದಕ್ಕಿದ್ದಂತೆ ಭುಗಿಲೇಳುತ್ತೆ. ಅದರ ಬಗ್ಗೆ ಮಾತಾಡ್ತಾರೆ. ಅದು ಯಾವ ರೀತಿ ಒಂದು ರೀತಿ ಬೇರು ಬಿಟ್ಟಿದೆ ಅಂತ ಹೇಳಿದ್ರೆ, ಬೀಜ ಬಿದ್ದು ಮೊಳೆತು ಮರವಾಗಿ ಹಣ್ಣಿನ ಅಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತು. ಬೀಜ ಬಿದ್ದು, ಬೀಜದೊಳಗೆ ಮರದೊಳಗೆ ಹಣ್ಣು, ಆ ರೀತಿಯಾಗಿ ನೆಲೆ ನಿಂತು ಬಿಟ್ಟಿದೆ. ಇದು ಪರಂಪರೆಯಿಂದ ಕಾಲಾಂತರಗಳಿಂದಲೂ ಕೂಡ ಕಾಲದಿಂದ ಕಾಲಕ್ಕೆ ಹೀಗೆ ಮುಂದುವರಿಯುತ್ತಾ ಬರ್ತಾ ಇದೆ. ಇದರಿಂದ ಬಿಡಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಶಿಕ್ಷಣವನ್ನ ಪಡೆಯಲು, ಎಷ್ಟೇ ಆರ್ಥಿಕವಾಗಿ ಸಬಲರಾದರೂ ಕೂಡ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಹೋಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಿಷಾದವನ್ನ ನಾವಿಲ್ಲಿ ನೋಡಬಹುದು. ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದಕ್ಕೆ ನಮ್ಮಲ್ಲಿ ಹಲವಾರು ಮಹಾತ್ಮರು ಬಂದರು. ಅದರ ಬಗ್ಗೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಕಳೆಯಲೆಂದೇ ಸುಳಿದವರೆಷ್ಟು ಮಹಾತ್ಮರು ಮೌನ ದೋಣಿಯಲ್ಲಿ ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ ಶರದಿಯಾಚೆಗೆಸೆದರು ಹಡಗು ಹತ್ತಿ. ಇದನ್ನ ಈ ಒಂದು ಜಾತಿ ವ್ಯವಸ್ಥೆ ಎನ್ನುವಂತಹ ಕವಚ ಏನಿದೆ, ಇದನ್ನ ಕಳಿಬೇಕು ಅಂತಾನೆ ನಮ್ಮಲ್ಲಿ ಹಲವಾರು ಮಹಾತ್ಮರು ಬಂದರು. ಬುದ್ಧ, ಬಸವ, ಅಂಬೇಡ್ಕರ್, ಇಷ್ಟು ಜನರ ಹೆಸರನ್ನ ಹೇಳ್ಬೋದು. ಇವರೆಲ್ಲರೂ ಬಂದವರು ಏನ್ ಮಾಡಿದ್ರು, ಈ ಶಾಸ್ತ್ರದ ವಸ್ತ್ರವನ್ನ ಹಿಡಿದು ಏನ್ ಮಾಡಿದ್ರು, ಅದನ್ನ ಕಟ್ಟಿ
ಶರದಿ ಆಚೆಗೆಸಲು ಸಮುದ್ರದ ಆಚೆಗೆಸಲು ಅಂದ್ರೆ ಈ ಶಾಸ್ತ್ರ, ಈ ಕಟ್ಟುಕಟ್ಟಳೆ ಎಲ್ಲವೂ ಮೂಢನಂಬಿಕೆ, ಎಲ್ಲರೂ ಒಂದೇ ಸಮಾನತೆಯ ಸಾಲಿಗೆ ನೆನಪು ಮಾಡ್ಕೊಳ್ಬಹುದು. ಈ ರೀತಿ ಸಮಾನತೆಯನ್ನ ಸೃಷ್ಟಿಸಿದಂತಹ ನಮ್ಮ ಮಹಾತ್ಮರು ಕೂಡ ಈ ಶಾಸ್ತ್ರವನ್ನ ಅನ್ನುವಂಥದ್ದನ್ನ ಈ ಶರದಿ ಆಚೆಗೆ, ಸಮುದ್ರದ ಆಚೆಗೆ ಎಸೆದ್ರು. ಆದ್ರೆ ಅದರ ಪರಿಣಾಮ ಏನಾಯ್ತು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅಷ್ಟೆಲ್ಲ ಮಾಡಿದ್ರು ಮಹಾತ್ಮರು, ಆದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಯಾವ ರೀತಿ ನೆಲೆ ನಿಂತಿದೆ ಅಂದ್ರೆ ಗುಡುಗಾಗಿ, ಮಿಂಚಾಗಿ, ಮಳೆಯ ಹನಿಹನಿಯಾಗಿ ಮಣ್ಣ ಸೇರಿತು ಕವಚ, ಕಣವಾಗಿ ಅಣುವಾಗಿ ಪ್ರಣವಾಗಿ ನೆತ್ತ ರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣದಾತು. ಅದು ಯಾವ ರೀತಿ ಇದೆ ಅಂದ್ರೆ ಗುಡುಗು ಮಿಂಚು ಈ ಪ್ರಕೃತಿಯಾಗಿ ಬರುವಂತಹ ವಿಕೋಪಗಳೇನಿದೆ ಅದೇ ರೀತಿಯಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು, ವರ್ಗ ವ್ಯವಸ್ಥೆ ಅನ್ನುವಂಥದ್ದು, ಮತ ಧರ್ಮ ಅನ್ನುವಂಥದ್ದು, ತಮ್ಮ ಮತವೇ ಶ್ರೇಷ್ಠ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಸಾಮಾಜಿಕ ವಿಕೋಪವಾಗಿ ಪರಿಣಮಿಸಿದೆ. ಅದು ಈ ಭೂಮಿಯಲ್ಲಿ ಈ ಅಣುವಾಗಿ ಅಂದ್ರೆ ರಕ್ತಗಳಲ್ಲೇ ಕರಗೋಗಿದೆ ಅಂತ ನಾವು ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಬೇರೂರಿದೆ. ಈ ಜಾತಿ ವ್ಯವಸ್ಥೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದು ಮನುಷ್ಯನ ಕಣಕಣಗಳಲ್ಲಿಯೂ ಕೂಡ ಹುಟ್ಟಿನಿಂದಲೇ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂತಹ ಬಹಳ ವಿಷಾದದ ಧ್ವನಿಯನ್ನ ನಾವಿಲ್ಲಿ ನೋಡಬಹುದು. ಅಹಿಂಸೆ ಅಸ್ತ್ರವನ ಹೆಗಲಲ್ಲಿ ಹೊತ್ತು ಬಂದ ಸಜ್ಜನಿಕೆಯ ಬುದ್ಧ ದೇವನು ಸದ್ದಿಲ್ಲದೆ ದೂರವಿರಿಸಿ ಕಾಲಾಂತರಗಳ ಹೆಜ್ಜೆಗಳಲ್ಲಿ ಲಾಳವಾಗಿದೆ ಕವಚ. ಏನು ನಮ್ಮ ಬುದ್ಧ ಅಹಿಂಸೆಯ ತತ್ವವನ್ನ ಸಾರೋದ್ರ ಮೂಲಕ ಸಮಾನತೆಯನ್ನ ಹೇಳಿದ್ರು. ಆದ್ರೆ ಆ ಬುದ್ಧನ ಸಮಾನತೆಯ ತತ್ವವನ್ನೇ ಈ ಸಮಾಜ ಏನ್ ಮಾಡ್ತು, ಬದಿಗೆ ಸರಿಸ್ತು, ಅಂದ್ರೆ ಪಕ್ಕಕ್ಕೆ ಸರಿಸ್ತು. ಈ ಕಾಲಾಂತರಗಳು ನಡೆದು ಬರೋದಕ್ಕೆ ಈ ಜಾತಿ ವ್ಯವಸ್ಥೆ ಎನ್ನುವಂತಹ ಕವಚ ಏನಿದೆ ಅದನ್ನ ತನ್ನ ಲಾಳವನ್ನಾಗಿ ಮಾಡ್ಕೊಳ್ತು. ಇಲ್ಲಿ ಮುಳ್ಳಮುಡು ಚಿನ್ನಸ್ವಾಮಿಯವರ ಒಂದು ಪದ್ಯವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ನನ್ನ ಹಿರಿಯರು ಬಳಕೆಯಾದರು ಸಿಟ್ಟಿಗೇಳದೆ ಹೋದರು, ಅವರು ಮೆಟ್ಟಿದ ಜೋಡು ಸಾಡಿದರು ಸೆಟಗೊಳ್ಳದೆ ಹೋದವು, ನಾನು ಹಾಗೆ ನನ್ನ ಮೆಟ್ಟು ಹಾಗೆ. ಇಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನೋದನ್ನ ಇಲ್ಲಿ ಮುಳ್ಳಮುಡು ಚಿನ್ನಸ್ವಾಮಿಯವರು ಯಾವ ರೀತಿ ಇದೆ, ಏನೆಲ್ಲ ಶೋಷಣೆಯನ್ನ ಅನುಭವಿಸಿದ್ರೋ ಅದೆಲ್ಲವನ್ನ ಸಹಿಸ್ಕೊಂಡು ಬಂದಂತ ಅವರ ಹಿರಿಯರು, ಅವರ ತಲೆಮಾರುಗಳು ಸಹಿಸ್ಕೊಂಡು ಬಂದಿರುವಂತದ್ದನ್ನ ಈ ಚಪ್ಪಲಿಗಳ ಉದಾಹರಣೆಯನ್ನ ಕೊಟ್ಟು ಮುಳ್ಳಮುಡು ಚಿನ್ನಸ್ವಾಮಿಯವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಹನುಮಂತಯ್ಯನವರು ಕೂಡ ಈ ಶೋಷಣೆ ಅನ್ನುವಂಥದ್ದು ಲಾಳದ ರೀತಿಯಲ್ಲಿ ತನ್ನ ಈ ಕಾಲಾಂತರದ ಕಾಲ ಕೆಳಗೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ನಡೆದು ಬಂದುಬಿಟ್ಟಿದೆ. ಇದನ್ನ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಬುದ್ಧ ಬಂದ ಸಮಾನತೆಯನ್ನ ಹೇಳಿದ ಅದನ್ನು ಕೂಡ ಪಕ್ಕಕ್ಕೆ ಸರಿಸಿ ಈ ಜಾತಿ ವ್ಯವಸ್ಥೆ ಒಂದು ಕಾಲ ನಡೆಯೋದಕ್ಕೋಸ್ಕರ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದೆ ಈ ಸಮಾಜ ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಜಾತಿ ವ್ಯವಸ್ಥೆಯನ್ನು ಹೋಗ್ಲಾಡಿಸೋದಕ್ಕೆ ನಮ್ಮ ಮಹನೀಯರು ಏನೆಲ್ಲ ಪ್ರಯತ್ನವನ್ನ ಪಟ್ಟರು, ಆದ್ರೆ ಅದೆಲ್ಲ ಹೇಗೆ ಸಫಲ ಆಗ್ಲಿಲ್ಲ ಅನ್ನುವಂಥದ್ದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ರಾಮಾನುಜರಾಶ್ರಮದಿ ಕೂಡಿದರು ಕೊಂಡಿ ಅಕ್ಷರದ ಸುತ್ತಿಗೆ ತುಂಡರಿಸಿದ್ದು ಮಂಡಿಯೂರಿ. ರಾಮಾನುಜಾಚಾರ್ಯರು ಬಂದ್ರಲ್ಲ, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ವೈಷ್ಣವ ಪಂಥವನ್ನ ಪ್ರಚಾರ ಮಾಡಬೇಕು ಅಂತ ಬಂದಂತವರು ಇಲ್ಲಿದ್ದಂತ ಒಂದು ಅಸಮಾನತೆಯನ್ನ ಹೋಗ್ಲಾಡಿಸೋದಕ್ಕೋಸ್ಕರ ಭಕ್ತಿ ಪಂಥದ ಮೂಲಕ ಒಂದು ತಳ ಸಮುದಾಯದವರನ್ನ ದೇವಸ್ಥಾನ ಪ್ರವೇಶ ಮಾಡಿಸ್ಬೇಕು ಅಂತ ಹೇಳಿ ಶ್ರಮ ತೊಟ್ಟಂತವರು. ಆದ್ರೆ ಅವರ ಒಂದು ಆ ಕೊಂಡಿ ಬೆಸೆಯೋದಕ್ಕೆ ಅವರು ಪ್ರಯತ್ನ ಪಟ್ರಲ್ಲ, ಅದನ್ನ ಏನ್ ಮಾಡ್ತು, ಈ ಅಕ್ಷರ ಸಂಸ್ಕೃತಿ ಅದನ್ನ ಬೆಸೆಯೋದಕ್ಕೆ ಬಿಡ್ಲಿಲ್ಲ. ಅಂದ್ರೆ ಅಂದಿನ ಕಾಲಕ್ಕೆ ಯಾವ ಅಕ್ಷರದ ವಾರಸುದಾರರು ಅಂತ ಹೇಳಿ ಅಂದ್ಕೊಂಡಿದ್ರು ಅವರು ಅದನ್ನ ಆ ಕೊಂಡಿಯನ್ನ, ಆ ಸಮಾನತೆಯನ್ನ ಕಾಪಾಡ್ಕೊಳ್ಳಿಲ್ಲ, ಅಸಮಾನತೆಗೆ ಕಾರಣರಾದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಮುಂದುವರೆದು ಬಸವ ಬೆಸೆದರು ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು, ಪಕ್ಕದಲ್ಲೇ ನಾಳೆಯ ನಾಲಿಗೆ ಸುಡುವ ದರ್ಬೆಯನ್ನಿಟ್ಟು ಸೇರಿ ಹೋಯಿತು ಮಾಯೆ ಚರಿತೆಯ ಚಕ್ರದಲ್ಲಿ. ಬಸವಣ್ಣ ಬಂದ, ಆತನು ಏನ್ ಮಾಡ್ದ, ಆತನು ಸಮಾನತೆಯನ್ನ ಕಾಪಾಡಬೇಕು ಅಂತ ಹೇಳಿ ಸಮಾನತೆಯನ್ನ ತರಬೇಕು ಅಂತ ಹೇಳಿ ಶ್ರಮಿಸಿದ. ಬಸವಣ್ಣನ ಒಂದು ವಚನವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಇವನಾರವನೆಂದು ಎನಿಸದಿರಯ್ಯ, ಇವನಮ್ಮವನೆಂದು ಎನಿಸದಿರಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಒಂದೇ, ನಾನು ಯಾರು, ನಿಮ್ಮ ಮನೆಯ ಮಗ. ಆ ರೀತಿಯಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಮಾನತೆಯ ತತ್ವವನ್ನ ಸಾರದಂತಹ ಬಸವಣ್ಣನವರ ಒಂದು ಪರಿಶ್ರಮವೂ ಕೂಡ ಏನಾಯ್ತು, ಅದು ಕೂಡ ಸಫಲ
ಸಫಲ ಆಗ್ಲಿಲ್ಲ. ಅದನ್ನು ಕೂಡ ಈ ಜನ ಏನ್ ಮಾಡಿದ್ರು, ಆ ಬೆಸೆಯಕ್ಕೆ ಪ್ರಯತ್ನ ಪಟ್ರಲ್ಲ, ಈ ಜಾತಿಗಳ ನಡುವೆ ಇರುವಂತಹ ಕಂದಕವನ್ನ ಬೆಸೆಯೋದಕ್ಕೆ ಪ್ರಯತ್ನ ಪಟ್ಟಂತದ್ದು ಕೂಡ ಏನಾಯ್ತು, ಪ್ರಾರಂಭದಲ್ಲಿ ತುಕ್ಕು ಹಿಡಿದೋಯ್ತು. ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಇಲ್ಲಿ ನಾವೊಂದು ಗಮನಿಸ್ಬೋದು, ರಾಮಾನುಜಾಚಾರ್ಯರು ಬೆಸೆಗೆ ಹೊರಟಂತ ಕುಂಡಿಯನ್ನ ಕಳಿಸಿದವರು ಯಾರು ಅಲ್ಲ, ಅಕ್ಷರ ಎನ್ನುವಂತಹ ಸುತ್ತಿಗೆ ಅಕ್ಷರದ ವಾರಸುದಾರರಾಗಿರುವಂತವರು. ಬಸವಣ್ಣನವರು ಈ ಜಾತಿಗಳ ನಡುವೆ ಇರುವಂತಹ ಕಂದಕವನ್ನ ಬೆಸೆಗೆ ಹೊರಟಿದ್ದು ಅದೇ ಅಕ್ಷರಗಳ ಮೂಲಕ. ಆದ್ರೆ ಎರಡೂ ಕೂಡ ಸಫಲ ಆಗ್ಲಿಲ್ಲ. ಇನ್ನು ನಮ್ಮ ಸಮಾಜ ಅದೇ ಅಸಮಾನತೆಯ ಕೂಪದಲ್ಲಿಯೇ ಮುಳುಗೋಗಿದೆ ಅನ್ನುವಂಥದ್ದು ಕವಿಯ ವಿಷಾದವನ್ನ ನಾವಿಲ್ಲಿ ಕಾಣಬಹುದು. 100 ಯೋಜನ ದಾರಿ ತುಳಿದರೂ ಮೂಲೆ ಮುಕ್ಕಾಗಿಲ್ಲ, ಸವೆದಿಲ್ಲ, ಚೂರು ಕಾಲುಗಳು ಕುಂಟಿಲ್ಲ, ಸೊಂಟ ಮುರಿದರೂ ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ. ಈ ಜಾತಿ ವ್ಯವಸ್ಥೆಯ ಅಸಮಾನತೆ, ಅಸ್ಪೃಶ್ಯತೆ ಅನ್ನುವಂಥದ್ದು ಕಾಲ ಕಳೆದ್ರೂ ಕೂಡ, ಎಷ್ಟು 100 ಕಾಲ ಕಳೆದ್ರೂ ಕೂಡ ಸ್ವಲ್ಪವೂ ಕಡಿಮೆ ಆಗಿಲ್ಲ, ಕುಂಟಿಲ್ಲ, ಮೂಲೆ ಮುಕ್ಕಾಗಿಲ್ಲ, ಸ್ವಲ್ಪವೂ ಕಡಿಮೆ ಆಗಿಲ್ಲ, ಸವೆದಿಲ್ಲ, ಸೊಂಟ ಮುರಿದರು, ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ. ಕಾಲು ಕುಂಟಿಲ್ಲ, ಸೊಂಟ ಮುರಿದಿದೆ, ಆದ್ರೆ ಕಾಲು ಕುಂಟಿಲ್ಲ, ಅದು ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ. ಇಲ್ಲಿ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನ ನಾವಿಲ್ಲಿ ಗಮನಿಸಬಹುದು. ಮಾನವ ಹುಟ್ಟಿದಾಗ ಅವನು ವಿಶ್ವಮಾನವನಾಗಿರ್ತಾನೆ, ಆದ್ರೆ ಬೆಳೆಯುತ್ತಾ ಏನಾಗುತ್ತೆ, ಸಮಾಜ ಅವನನ್ನ ಅಲ್ಪಮಾನವನನ್ನಾಗಿ ಮಾಡುತ್ತೆ. ಈ ಮನುಷ್ಯ ನಿರ್ಮಾಣ ಮಾಡ್ಕೊಂಡಿರುವಂತಹ ಜಾತಿ, ಮತ, ಧರ್ಮ ಅನ್ನುವಂಥದ್ದು ಅವನನ್ನ ಅಲ್ಪಮಾನವನನ್ನಾಗಿ ಮಾಡ್ತಾ ಇದೆ. ಇದು ನಮ್ಮ ಹುಟ್ಟಿನೊಂದಿಗೆ ಏನು ರಕ್ತ ಕಣವಾಗಿಯೇ ಬಂದಿದೆಯೇನೋ ಅನ್ನುವ ರೀತಿಯಲ್ಲಿ, ಸಹಜ ಅನ್ನುವ ರೀತಿಯಲ್ಲಿ ಈ ಸಮಾಜ ನೋಡ್ತಾ ಇದೆ. ನಾವು ಯಾವಾಗ ಈ ಜಾತಿ ವ್ಯವಸ್ಥೆ, ಮತ, ಧರ್ಮ ಅನ್ನುವಂಥದ್ದು ಅಸಹಜವೆಂದು ನೋಡ್ತೀವೋ ಆಗಷ್ಟೇ ಮಾತ್ರ ಇದರಿಂದ ಕಳ್ಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಇನ್ನು ಮುಂದೆಯೂ ಸಹ ಇದೇ ಕೂಪದಲ್ಲಿ, ಇದೇ ಜಾತಿ ವ್ಯವಸ್ಥೆಯ ಒಳಗೆ ನಾವು ಅಸಮಾನತೆಯನ್ನ ಕಾಣ್ಬೇಕಾಗತ್ತೆ ಅನ್ನುವಂಥದ್ದು ಕವಿಯ ವಿಷಾದದ ನೆಲೆಯನ್ನ ನಾವಿಲ್ಲಿ ಕಾಣಬಹುದು. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಕಳೆಯಲುಲ್ಲದು ಬೀಳಲುಲ್ಲದು ನನ್ನ ತೊರೆದು. ಹುಟ್ಟಿನೊಂದಿಗೆ ಬೆಸೆದುಕೊಂಡಿದೆ ಕವಚ, ಮುಟ್ಟಬಾರದ ಕವಚ. ಇದು ಯಾವ ರೀತಿ ಇದೆ ಅಂದ್ರೆ, ಹುಟ್ಟಿನೊಂದಿಗೆ ಚರ್ಮದ ರೀತಿಯಲ್ಲಿ, ನಮ್ಮ ರಕ್ತ ಕಣಗಳಲ್ಲೇ ಬಂದಿದೆಯೇನೋ ಅನ್ನುವ ರೀತಿಯಲ್ಲಿ ಸಹಜವೆಂಬಂತೆ ಇದೆ. ಇದು ಎಂದಿಗೆ ಅಸಹಜವಾಗಿ ಜನರ ಕಣ್ಣಿಗೆ ಕಾಣುವುದು ಆಗಷ್ಟೇ ಈ ಒಂದು ಜಾತಿ ವ್ಯವಸ್ಥೆಯಿಂದ ನಾವು ಮುಕ್ತರಾಗಲು ಸಾಧ್ಯ. ಮುಟ್ಟಬಾರದ ಕವಚ ಅಂತ ಹೇಳೋದ್ರಲ್ಲಿ ಅಸ್ಪೃಶ್ಯತೆಯನ್ನ ಕಾಣ್ಬೋದು. ಇವತ್ತು ಅಸ್ಪೃಶ್ಯತೆಯ ರೂಪಗಳು ಬೇರೆ ಬೇರೆ ನೆಲೆಯಲ್ಲಿಯೇ ತೆರೆದುಕೊಂಡಿದೆ. ಅದು ಜಾತಿಗಳ ನಡುವೆ ಇರ್ಬೋದು, ಧರ್ಮಗಳ ನಡುವೆ ಇರ್ಬೋದು, ವ್ಯಕ್ತಿಗಳ ನಡುವೆ ಇರಬಹುದು. ಈ ರೀತಿ ಅಸ್ಪೃಶ್ಯತೆ ಅನ್ನುವಂಥದ್ದು ಅಂದಿನಿಂದ ಇಂದಿನವರೆಗೂ ನಮ್ಮ ಸಮಾಜದಲ್ಲಿ ನೆಲೆಗೊತ್ತಿದೆ. ಅದು ಸಹಜವೆಂಬಂತೆ, ಜಾತಿ ವ್ಯವಸ್ಥೆ ಸಹಜವೆಂಬಂತೆ ಜನರು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾವತ್ತು ನಾವಿದು ಅಸಹಜವೆಂದು ನೋಡ್ತೀವೋ ಅವತ್ತಷ್ಟು ನಾವು ಇದರಿಂದ ಮುಕ್ತರಾಗಕ್ಕೆ ಸಾಧ್ಯ. ಯಾಕೆ ನಾವು ಕರ್ಣನ ರೀತಿಯಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ದಾನ ಮಾಡ್ಲಿಕ್ಕೆ ಸಾಧ್ಯವಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು. ಆದ್ರೆ ಅದು ಸಾಧ್ಯವಿಲ್ಲದೆ ಇರುವಂತಹ ಒಂದು ನೋವಿನ ವಿಷಾದದ ದನಿಯನ್ನ ಕವಿ ಈ ಒಟ್ಟಾರೆ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಕವನದ ವಿಶ್ಲೇಷಣೆಯಾಗಿದೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.